ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿ ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನಮಸ್ತೆ. ಅಧ್ಯಾಯ 13. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಕೆಲವು ದಿವಸ ಪ್ರಯಾಗದಲ್ಲಿರ್ತಾರೆ. ಅವರಿಗೆ ಅಲ್ಲಿ ಬಹಳ ಜನ ಶಿಷ್ಯರಾಗ್ತಾರೆ. ಅವರಲ್ಲಿ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ, ಸಿದ್ಧಯೋಗಿ, ಹೀಗೆ 7 ಜನ ಮುಖ್ಯರಾದವರು. ಶ್ರೀ ಗುರುಗಳು ದಕ್ಷಿಣ ದೇಶದ ತೀರ್ಥಗಳನ್ನು ಸಂಚರಿಸುತ್ತಾ ತಮ್ಮ ಜನ್ಮಸ್ಥಳವಾದ ಕರಂಜನಗರಕ್ಕೆ ಬರ್ತಾರೆ. ತಂದೆ ತಾಯಿ ಬಂಧು ಬಳಗದವರಿಗೆ ಭೇಟಿಯನ್ನು ಕೊಡ್ತಾರೆ. ಶ್ರೀ ಗುರು ಅನೇಕ ರೂಪಗಳನ್ನು ಧರಿಸಿ ಎಲ್ಲರ ಮನೆಗೆ ಏಕಕಾಲಕ್ಕೆ ಭಿಕ್ಷೆಗೆ ಹೋಗ್ತಾ ಇರ್ತಾರೆ. ಅದರಿಂದ ಜನರಿಗೆ ಯತಿವಿಷ ಧಾರಣ ಮಾಡಿದ ಶ್ರೀ ಗುರುಗಳು ಇವರು ಸಾಕ್ಷಾತ್ ವಿಷ್ಣು ಅಂತ ತಿಳಿದಿರ್ತಾರೆ. ತಂದೆ ತಾಯಿಗಳು ಶ್ರೀ ಗುರುವನ್ನು ಪೂಜೆ ಮಾಡುವಾಗ ಅವರಿಗೆ ಶ್ರೀಪಾದ ಶ್ರೀವಲ್ಲಭ ರೂಪದಿಂದ ಅವರಿಗೆ ಕಾಣಿಸ್ಕೊಳ್ತಾರೆ. ಆಗ ಅಂಬಿಕೆಯು ಪತಿಗೆ ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿಸಿಕೊಡ್ತಾಳೆ. ಅವರು ಗುರುವನ್ನು ಕುರಿತು ನಮ್ಮನ್ನು ಈ ಸಂಸಾರದಿಂದ ಉದ್ಧಾರ ಮಾಡಿರಿ ಅಂತ ಕೇಳ್ಕೊತಾರೆ. ಆಗ ಗುರುಗಳು ಸನ್ಯಾಸ ಧಾರಣ ಮಾಡಿದ 42 ಜನ್ಮ ಪಿತೃಗಳು ಉದ್ಧಾರ ಹೊಂದುತ್ತವೆ. ನೀವು ವೃದ್ಧಾಪ್ಯದಲ್ಲಿ ಕಾಶಿ ಕ್ಷೇತ್ರದೊಳಗೆ ವಾಸ ಮಾಡಿ ಮುಕ್ತರಾಗುವಿರಿ ಅಂತ ಅಭಯಹಸ್ತವನ್ನು ನೀಡುತ್ತಾರೆ. ಅಷ್ಟರಲ್ಲಿ ಶ್ರೀ ಗುರುವಿನ ತಂಗಿಯಾದ ರತ್ನಾಯು ಬಂದು ಅವರಿಗೆ ನಮಸ್ಕಾರ ಮಾಡಿ, ಹೇ ಸ್ವಾಮಿ, ನನ್ನನ್ನು ರಕ್ಷಿಸು, ನಾನು ಕೂಡ ನಿಮ್ಮ ಜೊತೆ ತಪಸ್ಸಿಗೆ ಬರ್ತೀನಿ ಅಂತ ಕೇಳ್ತಾಳೆ. ಆಗ ಶ್ರೀ ಗುರು ಅವಳಿಗೆ ಸತಿಗೆ ಪತಿಯೇ ದೇವರ ಅಂತ ಕಾಣಬೇಕು, ಅವರ ಭಾವನೆಯಂತೆ ಫಲಪ್ರಾಪ್ತಿ ಆಗುತ್ತೆ, ಪತಿಯೇ ಶಿವ ಅಂತ ತಿಳಿದು ಭವಸಾಗರವನ್ನು ದಾಟಬೇಕು ಅಂತ ಹೇಳ್ತಾರೆ. ಆಗ ರತ್ನಾಯು ತನ್ನ ಮುಂದಿನ ಗತಿ ಏನು ಅಂತ ಕೇಳಿದಾಗ, ಪೂರ್ವಜನ್ಮದಲ್ಲಿ ನೀನು ಆಕಳನ್ನು ತುಳಿದ ಕಾರಣ ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗುತ್ತೆ. ಪ್ರೀತಿಯ ದಂಪತಿಗಳಲ್ಲಿ ನೀನು ವಿರೋಧ ಮಾಡಿದ್ದೆ, ಆದ್ದರಿಂದ ನಿನ್ನ ಪತಿಯು ಕೂಡ ಸನ್ಯಾಸಿಯಾಗಿ ನಿನ್ನಿಂದ ಬೇರೆ ಆಗ್ತಾರೆ ಅಂತ ಗುರು ಹೇಳ್ತಾರೆ. ತಂಗಿ, ಕೆಲಕಾಲ ನೀನು ಪತಿಯೊಡನೆ ಸುಖದಿಂದ ಇರ್ತೀಯ. ನಿನ್ನ ಪತಿ ಸನ್ಯಾಸಿ ಆದಮೇಲೆ ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗತ್ತೆ. ಆಮೇಲೆ ನನ್ನ ದರ್ಶನ ಆಗಿ ನಿನ್ನ ಪಾಪಗಳೆಲ್ಲ ನಾಶವಾಗತ್ತೆ ಅಂತ ಸಮಾಧಾನ ಪಡಿಸಿ ಹೋಗ್ತಾರೆ. ನಂತರ ತ್ರಯಂಬಕೇಶ್ವರಕ್ಕೆ ಅವರು ಹೋಗ್ತಾರೆ. ಮಂಜರಿಕ ಕ್ಷೇತ್ರದಲ್ಲಿ ಮಾಧವಾರಣ್ಯ ಎಂಬ ಮುನಿಯು ಶ್ರೀ ಗುರುವನ್ನು ತನ್ನ ಮಾನಸ ಪೂಜೆಯಲ್ಲಿ ಕಂಡದ್ದರಿಂದ ಅವನು ಶ್ರೀ ಗುರುನಾಥನ ದರ್ಶನಕ್ಕೆ ಬರ್ತಾನೆ. ಅವನಿಗೆ ಶ್ರೀ ಗುರು, ನೀನು ನಿತ್ಯ ಪೂಜಿಸುವ ಶ್ರೀ ನರಸಿಂಹ ದೇವರು ಪ್ರತ್ಯಕ್ಷನಾಗ್ತಾನೆ ಅಂತ ಆಶೀರ್ವದಿಸಿ ಅಲ್ಲಿಂದ ವಾಸರ ಬ್ರಹ್ಮೇಶ್ವರಕ್ಕೆ ಹೋಗ್ತಾರೆ. ಒಂದು ದಿವಸ ಗುರುಗಳು ಶಿಷ್ಯರಿಂದ ಒಳಗೂಡಿ ಗೋದಾವರಿ ನದಿಗೆ ಸ್ನಾನಕ್ಕೆ ಹೋದಾಗ ಅದೇ ಕಾಲಕ್ಕೆ ಒಬ್ಬ ಬ್ರಾಹ್ಮಣನು ಹೊಟ್ಟೆ ಶೂಲಿಯಿಂದ ನರಳಿಕೊಂಡು ಆ ನದಿಯ ದಂಡೆ ಮೇಲೆ ಹೊರಳಾಡ್ತಾ ಇರ್ತಾನೆ. ಅವನಿಗೆ ಹೊಟ್ಟೆ ಶೂಲೆ ಸಿಕ್ಕಾಪಟ್ಟೆ ಆಗಿದ್ದರಿಂದ ಕಂಗೆಟ್ಟು ತನ್ನ ಪ್ರಾಣವನ್ನು ತ್ಯಜಿಸಲಿಕ್ಕೆ ನಿರ್ಧಾರ ಮಾಡಿರ್ತಾನೆ. ಅವತ್ತಿನ ದಿವಸ ಆತ ಯಥೇಚ್ಛವಾಗಿ ಅನ್ನವನ್ನು ಉಂಡೋದ್ರಿಂದ ಹೊಟ್ಟೆ ಶೂಲೆ ಅಧಿಕವಾಗಿರುತ್ತೆ. ಅವನು ದಿನಾಲೂ ಬರೀ ಫಲಹಾರ ಮಾತ್ರ ಮಾಡ್ತಾ ಇರ್ತಾನೆ. ಆದರೆ ಮಹಾನವಮಿ ದಿವಸ ಅವನು ಮಾಡಿರುವ ಮೃಷ್ಟಾನ್ನ ಭೋಜನದಿಂದ ಅವನಿಗೆ ಹೊಟ್ಟೆ ಶೂಲೆ ಸಿಕ್ಕಾಪಟ್ಟೆ ಎದ್ದಿರುತ್ತೆ. ಅದಕ್ಕೋಸ್ಕರ ಅವನಿಗೆ ನಿತ್ಯಕ್ಕಿಂತ ಹೆಚ್ಚಿನ ಹೊಟ್ಟೆ ಶೂಲೆ ಆಗಿರುತ್ತೆ. ಅವನು ಬಹಳ ದುಃಖದಿಂದ, ಅಯ್ಯೋ, ನಾನು ಬದುಕಿರಲಾರೆ, ನಾನು ಪಾಪಿ, ಮನುಷ್ಯನಿಗೆ ಅನ್ನವೇ ಪ್ರಾಣ, ಆದರೆ ನನಗೆ ಅನ್ನವೇ ವೈರಿಯಾಗಿದೆ, ನಾನು ಸಾಯುವುದೇ ಒಳಿತು ಅಂತ ಅಂದ್ಕೊಂಡು ತನ್ನ ಹೊಟ್ಟೆಗೆ ಒಂದು ದೊಡ್ಡದಾದ ಕಲ್ಲನ್ನು ಕಟ್ಕೊಂಡು ಗೋದಾವರಿ ನದಿಗೆ ಮುಳುಗಲಿಕ್ಕೆ ಹೋಗ್ತಾ ಇರ್ತಾನೆ. ಅವನು ಮನಸ್ಸಿನಲ್ಲಿ ಈಶ್ವರನ ಆರಾಧನೆ ಮಾಡುತ್ತಾ, ನಾನು ಭೂಭಾರವಾಗಿ ಜನಿಸಿದೆ, ಎಂದಿಗೂ ಯಾರೂ ಒಂದು ಉಪಕಾರವನ್ನು ಮಾಡಲಿಲ್ಲ, ಅನ್ನವನ್ನು ದಾನ ಮಾಡಲಿಲ್ಲ, ಪೂರ್ವಜನ್ಮದ ಪಾಪದ ಫಲವಾಗಿ ನನಗೆ ಈ ಕಷ್ಟಕ್ಕೆ ಗುರಿಯಾಗಬೇಕಾಗಿದೆ, ಗುರುವಿನ ನಿಂದನೆ ಮಾಡಿದೀನೋ ಅಥವಾ ತಂದೆ ತಾಯಿಗಳನ್ನ ತಿರಸ್ಕರಿಸಿದನೋ ಅಂತ ಅರಿಯದಾಗಿದೆ ಅಂತ ಅನ್ಕೋತಾ ಇರ್ತಾನೆ. ಆಗ ಶ್ರೀ ಗುರು ಅದನ್ನು ನೋಡಿ ಶಿಷ್ಯರನ್ನು ಕರೆದು ಆತನನ್ನು ಇಲ್ಲಿ ಕರ್ಕೊಂಬನ್ರಿ ಅಂತ ಹೇಳ್ತಾರೆ. ಅವನು ನದಿಯೊಳಗೆ ಹೋಗಬೇಕಾದ್ರೆ ಆ ಶಿಷ್ಯರೆಲ್ಲ ಬಂದು ಅವನನ್ನು ಎಳ್ಕೊಂಡು ಶ್ರೀ ಗುರುಗಳ ಹತ್ರ ಬರ್ತಾರೆ. ಅನಾಥರಿಗೆ ಕಲ್ಪತರು ಮತ್ತು ದುಃಖಿತರಿಗೆ ಕೃಪಾಸಾಗರನು ಆದ ಶ್ರೀ ಗುರು, ಎಲೆ ಬ್ರಾಹ್ಮಣನೇ, ಆತ್ಮಹತ್ಯೆ ಅಂತ ಪಾಪ ಇನ್ನೊಂದಿಲ್ಲ, ನೀನು ಯಾಕೆ ನಿನ್ನ ಜೀವವನ್ನು ಕೊಡಲಿಕ್ಕೆ ಉದ್ಯುಕ್ತನಾಗಿರುವಿ ಅಂತ ಕೇಳ್ತಾರೆ. ಆಗ ಬ್ರಾಹ್ಮಣ, ಹೇ ಯತೀಶ್ವರ, ನಾನು ಹುಟ್ಟಿದ್ದು ವ್ಯರ್ಥವಾಯಿತು, ಅನ್ನ ಉಂಡ್ರೆ ನನಗೆ ಹೊಟ್ಟೆ ಶೂಲೆ ಶುರು ಆಗುತ್ತೆ, ಅದರಿಂದ ನಾನು ಒದ್ದಾಡ್ತಾ ಇದ್ದೀನಿ, ಅದನ್ನು ಸಹಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಶ್ರೀ ಗುರು
ಇನ್ಮೇಲೆ ನಿನಗೆ ರೋಗ ವಾಸಿ ಆಯಿತು ಅಂತ ತಿಳಿ. ನಿನ್ನ ರೋಗಕ್ಕೆ ತಕ್ಕ ಔಷಧಿಯನ್ನು ನಾನು ಕೊಡ್ತೇನೆ. ಈ ರೋಗಕ್ಕೆ ನೀನು ಇನ್ಮೇಲಿಂದ ಹೆದರಬೇಡ. ಇವತ್ತು ನೀನು ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳ್ತಾರೆ. ಆಗ ಅವನು ಶ್ರೀ ಗುರುಗೆ ಸ್ಥಿರ ಮನಸ್ಸಿನಿಂದ ನಮಸ್ಕಾರ ಮಾಡ್ತಾನೆ. ಆ ಸಮಯದಲ್ಲಿ ಆ ಗ್ರಾಮದ ಅಧಿಕಾರಿ ಒಬ್ಬ ಅಲ್ಲಿ ಹೋಗ್ತಾ ಇರ್ತಾನೆ. ಅವನನ್ನು ಕರೆದು ಶ್ರೀ ಗುರುಗಳು, ನೀನು ಯಾರು, ನಿನ್ನ ಹೆಸರೇನು, ನೀನು ಎಲ್ಲಿರುವಿ ಅಂತ ಇತ್ಯಾದಿ ಪ್ರಶ್ನೆಗಳನ್ನು ಮಾಡ್ತಾರೆ. ಆಗ ಆತನು, ಸ್ವಾಮಿ, ನನ್ನ ಹೆಸರು ಸಾಯಂ ದೇವ, ನನ್ನ ವಾಸಸ್ಥಳ ಕಡಗಂಚಿ, ಕೌಂಡಿನ್ಯ ಗೋತ್ರದ ಆಪಸ್ತಂಭ ಶಾಖೆಯ ಬ್ರಾಹ್ಮಣ ನಾನು. ಉದರ ನಿರ್ವಾಹಕ್ಕಾಗಿ ಯವನ ಸೇವೆಯನ್ನು ಮಾಡ್ತಾ ಇರುವೆ. ಕಳೆದ ವರ್ಷದಿಂದ ಈ ಗ್ರಾಮದಲ್ಲಿ ಗ್ರಾಮಾಧಿಕಾರಿ ಅಂತ ಇರುವೆ. ನಿಮ್ಮ ದರ್ಶನದಿಂದ ಪುನೀತನಾಗಿರುವೆ ಅಂತ ಹೇಳ್ತಾನೆ. ಆಗ ಶ್ರೀಗುರು, ಸಾಯಂ ದೇವ, ನನ್ನ ಮಾತನ್ನು ಸ್ವಲ್ಪ ಕೇಳು. ಹೊಟ್ಟೆ ಶೂಲೆಯಿಂದ ಒದ್ದಾಡುತ್ತಿರುವ ಈ ವಿಪ್ರನಿಗೆ ಒಂದು ಔಷಧಿಯನ್ನು ನಾವು ಹೇಳಿದ್ದೀವಿ. ಇಂದು ಅವನಿಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಆಗಬೇಕು, ಮೃಷ್ಟಾನ್ನ ಭೋಜನವನ್ನು ಬಡಿಸು ಅಂತ ಹೇಳ್ತಾರೆ. ಆಮೇಲೆ ರೋಗದ ಪರಿಹಾರ ಆಗತ್ತೆ ಅಂತ ತಿಳಿಸ್ಕೊಡ್ತಾರೆ. ಸಾಯಂ ದೇವ, ಸ್ವಾಮಿ, ಈ ಬ್ರಾಹ್ಮಣನ ವೃತ್ತಾಂತ ನನಗೆ ಗೊತ್ತಿದೆ. ಊಟ ಮಾಡಿದ ಕೂಡಲೇ ಇವನಿಗೆ ಉದರಶೂಲಿ ಆಗುತ್ತೆ. ಈತ ಕೆಲ ದಿನಗಳಿಂದ ಉಪವಾಸ ಇದ್ದ, ಆದರೆ ನಿನ್ನೆ ಊಟ ಮಾಡಿದ್ರಿಂದ ಇವನಿಗೆ ವೇದನೆ ಹೆಚ್ಚಾಗಿದೆ. ಇದರಿಂದ ಈಗ ಊಟಕ್ಕೆ ನಾನು ಹಾಕಿದರೆ ನನಗೆ ಬ್ರಹ್ಮಹತ್ಯ ದೋಷ ಉಂಟಾಗುತ್ತೆ ಅಂತ ಹೇಳ್ತಾನೆ. ಆಗ ಶ್ರೀಗುರು, ನಾವು ಇದನಿಗೆ ಔಷಧಿಯನ್ನು ಕೊಟ್ಟಿದ್ದೇವೆ. ಪರಮಾನವನ್ನು, ಪಾಯಸವನ್ನು ಯಥೇಚ್ಛವಾಗಿ ಇವನಿಗೆ ಉಣಬಡಿಸು. ಸಂಶಯ ಬಿಟ್ಟು ನೀನು ಇವನನ್ನು ಮನೆಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಸಾಯಂ ದೇವ, ಗುರುದೇವ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಆದರೆ ತತ್ಪೂರ್ವಕದಲ್ಲಿ ತಾವು ಕೂಡ ತಮ್ಮ ಶಿಷ್ಯರಿಂದೊಳಗಡೆಗೆ ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ಕೊತಾನೆ. ಗುರುಗಳು ಆಗಲಿ ಅಂತ ಅವನ ಜೊತೆಗೆ ಮನೆಗೆ ಹೊರಡ್ತಾರೆ. ದಂಪತಿಗಳು ಶ್ರೀ ಗುರುವನ್ನು ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಗೀತ ಮತ್ತು ವಾದ್ಯಗಳಿಂದ ನೀಲಾಂಜನವನ್ನು ಬೆಳಗ್ತಾರೆ. ಬಳಿಕ ನಾನಾ ಪ್ರಕಾರದ ಪಕ್ವಾನ್ನಗಳನ್ನು ಉಣಬಡಿಸ್ತಾರೆ. ಶ್ರೀ ಗುರು ಎಲ್ಲರಿಂದ ಒಡಗೂಡಿ ಊಟವನ್ನು ಮಾಡ್ತಾರೆ. ಉದರ ವ್ಯಥೆಯ ಬ್ರಾಹ್ಮಣನು ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಆತನ ವ್ಯಾಧಿ ಹೇಳ ಹೆಸರಿನಂತೆ ಹೋಗ್ಬಿಡುತ್ತೆ. ಶ್ರೀ ಗುರುವಿನ ಕೃಪಾದೃಷ್ಟಿ ಆದವರಿಗೆ ಭವರೋಗವೇ ನಾಶವಾಗಬೇಕಾದ್ರೆ ಈ ಕ್ಷುದ್ರ ರೋಗ ಉಳಿಯುತ್ತಾ? ಅನ್ನವೇ ವೈರಿ ಆದವನಿಗೆ ಶ್ರೀ ಗುರು ಕೃಪೆಯಿಂದ ಅನ್ನವೇ ಔಷಧಿ ಆಯಿತು. ಕೂಡಿದ ಜನರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಭಕ್ತಿಪೂರ್ವಕವಾಗಿ ಶ್ರೀ ಗುರುವಿನ ಕತೆ ಕೇಳುವವರಿಗೆ ಸರ್ವತಾ ಯಾವುದೇ ರೋಗ ಬರುವುದಿಲ್ಲ, ಅವರಲ್ಲಿ ಸದಾ ಸುಖ ನೆಲೆಸುತ್ತೆ ಅನ್ನೋದರಲ್ಲಿ ಶ್ರೀ ಗುರು ಚರಿತ್ರೆಯ 13ನೇ ಅಧ್ಯಾಯವು ಇಲ್ಲಿಗೆ ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.